ಇವತ್ತು ಉತ್ತಪ್ಪ ಯಾವ ರೀತಿ ಮಾಡಬೇಕಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು. 3 ಗ್ಲಾಸ್ ಅಕ್ಕಿ ಹಿಟ್ಟು ತೊಗೋಬೇಕು. ಇದೇ ಗ್ಲಾಸಲ್ಲಿ ಯಾವುದಾದ್ರೂ ಒಂದೇ ಗ್ಲಾಸಿಗೆ ಅಳತೆ ತೊಗೋಬೇಕು. 3 ಗ್ಲಾಸ್ ಅಕ್ಕಿ ಹಿಟ್ಟು ತೊಗೋಬೇಕು. ಆಮೇಲೆ 1 ಗ್ಲಾಸ್ ಬಾರಿಕ್ ರವೆ ಇರ್ತದಲ್ಲ, 1 ಗ್ಲಾಸ್ ಬಾರಿಕ್ ರವೆ ಹಾಕ್ಕೋಬೇಕು ನೋಡಿ. ಆಮೇಲೆ ಎರಡನ್ನೂ ಚೆನ್ನಾಗಿ ರೀತಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಅದೇ ಗ್ಲಾಸ್ದಿಂದ 1 ಗ್ಲಾಸ್ ಗಟ್ಟಿ ಮೊಸರು ತೊಗೊಂಡು ಹಾಕ್ಕೋಬೇಕು. ಆಮೇಲೆ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ತೆಳನೂ ಕಲಿಸ್ಕೊಬಾರ್ದು, ಅಷ್ಟು ಗಟ್ಟಿನೂ ಕಲಿಸ್ಕೊಬಾರ್ದು. ಯಾವಾಗ ಅದು ಕಲಿಸ್ಕೋಬೇಕು ಅಂತ ನಾನು ಹೇಳ್ತೀನಿ. ಈ ರೀತಿ ಕಲಿಸ್ಕೋಬೇಕು. ಇದಕ್ಕಿಂತ ನೀರು ಬೇಕು ಅನ್ನಿಸ್ತಾ ಇದೆ. ನೀರು ಬೇಕು ಅನಿಸಿದ್ರೆ ನೀರು ಹಾಕಿ ಕಲಿಸ್ಕೋಬೇಕು ನೋಡಿ. ಒಂದು ಈ ರೀತಿ ಕಲಿಸ್ಕೋಬೇಕು. ನಾನು ಕಲಿಸ್ಕೊಂಡಿದ್ದರೆ ಈ ರೀತಿ ಕಲಿಸ್ಕೊಂಡು ಒಂದು 10 ನಿಮಿಷ ಬಿಡಬೇಕು. ಇದಕ್ಕೆ 10 ನಿಮಿಷ ಬಿಟ್ಟ ಮೇಲೆ ಮತ್ತೆ ನೀರು ಹಿಡ್ಕೊತದೆ, ಅದು ಗಟ್ಟಾಗಿಬಿಡ್ತದೆ. ಆಮೇಲೆ ನೋಡ್ಕೊಂಡು ನೀರು ಹಾಕಕ್ಕೆ ಬರುತ್ತೆ. ಬಿಡಬೇಕು ಒಂದು 10 ನಿಮಿಷಕ್ಕೆ. ಇದನ್ನು 10 ನಿಮಿಷ ಆಯಿತು. ಈ ರೀತಿ ಎಲ್ಲನೂ ಹಿಟ್ಟು ತೊಗೊಂಡು ಕಲಿಸ್ಕೊಂಡು ಬಿಟ್ಟು ನಾನು 10 ನಿಮಿಷ ಆಗಿದೆ, ಹಿಟ್ಟು ನೆಂದಿದೆ. ಆಮೇಲೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಕೊಡ್ತೀನಿ. ಈರುಳ್ಳಿ ಈ ರೀತಿ ಉದ್ದುದ್ದು ಬಾರೀಕಾಗಿ ಹೆಚ್ಕೋಬೇಕು. ಆಮೇಲೆ ಕರಿಬೇವು, ಆಮೇಲೆ ಮೆಣಸಿನಕಾಯಿ, ಆಮೇಲೆ ಕೊತ್ತಂಬರಿ, ಆಮೇಲೆ ಟೊಮಾಟೊ ಹೆಚ್ಚಿಟ್ಕೊಂಡು ಬಾರೀಕಾಗಿ ಕೂಡಿಟ್ಕೋಬೇಕು. ಟೊಮಾಟೊನು ಇಷ್ಟನ್ನು ಬೇಕು. ಈ ರೀತಿ ಒಂದು ಜಾರ್ ತೊಗೊಂಡು ಅದರಲ್ಲಿ ಈ ರೀತಿ ಮೆಣಸಿನಕಾಯಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ಆಮೇಲೆ ಇದರಲ್ಲಿ ಈ ರೀತಿ ತರಿ ಮಾಡಿ ಕೊಟ್ಟಿಟ್ಕೊಂಡ್ರೆ ಹಸಿಮೆಣಸಿನಕಾಯಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಟೊಮಾಟೊ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟು ಈ ಹದಕ್ಕಿರಬೇಕು. ಜಾಸ್ತಿ ಹಳಸನೂ ಇರಬಾರ್ದು, ಜಾಸ್ತಿ ಗಟ್ಟನೂ ಇರಬಾರ್ದು. ಈ ಹದಕ್ಕೆ ಹಿಟ್ಟಿರಬೇಕು. ಆಮೇಲೆ ಒಲೆ ಮೇಲೆ ಒಂದು ಹಂಚು ಇಟ್ಕೋಬೇಕು. ನಾನಿಲ್ಲಿ ಹಂಚು ಇಟ್ಕೊಂಡಿದ್ದೀನಿ. ಹಂಚು ಕಾದ್ಮೇಲೆ ಅದ್ರ ಮೇಲೆ ಹಾಕಬೇಕು ಉತ್ತಪ್ಪ. ಹಂಚು ಕಾದಿದೆ. ಮೊದಲಿಗೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಹಂಚಿನ ಮೇಲೆ ನೀರು ಹಾಕ್ಕೊಂಡು ಬಟ್ಟೆ ತೊಗೊಂಡು ಒರೆಸ್ಕೊಂಡು ಒಂದು ಸ್ವಲ್ಪ ಹಾಕಬೇಕು. ಜಾಸ್ತಿ ಹಾಕಕ್ಕೆ ಒಂದೇ ಒಂದು ಹನಿ ಎಣ್ಣೆ ಹಾಕಬೇಕು. ಹಾಕಿ ಈರುಳ್ಳಿ ಇರ್ತದಲ್ಲ, ಈರುಳ್ಳಿ ತೊಗೊಂಡು ಈ ರೀತಿ ತಿರುಗ್ಕೋಬೇಕು. ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಈಗ ಹಿಟ್ಟು ಹಾಕ್ಕೋಬೇಕು. ಈ ರೀತಿ ಹಾಕ್ಕೋಬೇಕು. ಹಿಟ್ಟು ಹಾಕ್ಕೊಂಡ್ಮೇಲೆ ಒಂದು 2 ನಿಮಿಷ ಬೇಗ ಬಿಡಬೇಕು. ಆಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಅದನ್ನು ತೆಕ್ಕೊಂಡು ಆ ಸೈಡ್ ಬೇಯಿಸ್ಕೋಬೇಕು. ಈ ರೀತಿ
ನೋಡಿ ಇನ್ಸ್ಟೆಂಟ್ ಉತ್ತಪ್ಪ ಯಾವ ರೀತಿ ಮಾಡ್ಕೋಬೇಕಂತ ನೋಡಿದ್ರಲ್ಲ, ಈ ರೀತಿ ಮನೇಲಿ ಮಾಡಿಕೊಂಡು ಮಕ್ಕಳು ಲಂಚ್ ಬಾಕ್ಸಿಗೂ ಹಾಕ್ಬೋದು. ಇದೇ ರೀತಿ ಮಾಡ್ಕೊಂಡು ನೋಡಿ ಮನೇಲಿ ಒಂದು ಬಾರಿ.